ಮೈಸೂರನ್ನು ಮಾದಕ ದ್ರವ್ಯ ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿಸುವ ಉದ್ದೇಶದಿಂದ ಬೇಡ ಬ್ರೋ ಹಾಗೂ ರೇಸ್ ಜಾಗೃತಿ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು 2028ರ ವೇಳೆಗೆ ರಾಜ್ಯವನ್ನು ಮಾದಕ ದ್ರವ್ಯ ವ್ಯಸನ ಮುಕ್ತವನ್ನಾಗಿ ಮಾಡಲು ಬೇಡ ಬ್ರೋ ಮತ್ತು ರೈಸ್ ಎಂಬ 2 ಜಾಗೃತಿ ಅಭಿಯಾನಗಳನ್ನು ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುವಿನಿಂದಾಗುವ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಗರದ ಪ್ರತಿ ಕಾಲೇಜಿನಲ್ಲೂ ಮಾದಕ ದ್ರವ್ಯ ವಿರೋಧಿ ಸಮಿತಿ ರಚಿಸಲಾಗುತ್ತಿದೆ. ಮಾದಕ ವಸ್ತು ಸೇವನೆ ಮಾಡುವ ಕಾಲೇಜು ಮಕ್ಕಳು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ದೂರು ದಾಖಲಿಸಲಾಗುವುದು. ಮಾದಕ ದ್ರವ್ಯಗಳ ಬಳಕೆ ಕುರಿತಂತೆ ಮಾಹಿತಿ ದೊರೆತ ತಕ್ಷಣ ಪೊಲೀಸರಿಗೆ ತಿಳಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಪೋಷಕರು ಕೂಡ ತಮ್ಮ ಮಕ್ಕಳ ವಿಷಯದಲ್ಲಿ ಜಾಗೃತರಾಗಿರಬೇಕು. ಒಂದು ವೇಳೆ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಪೊಲೀಸರಿಗೆ ದೂರು ನೀಡಬೇಕು ಎಂದು ತಿಳಿಸಿದರು. ಡ್ರಗ್ ಆಕ್ಟಿವಿಟಿ ಬಗ್ಗೆ ಏನೋ ಒಂದು QR ಕೋಡ್ ಮಾಡಿದ್ವಿ, ಅದು ಸಹ ಚಾಲ್ತಿಯಲ್ಲಿರುತ್ತೆ ಎಲ್ಲ ಕಾಲೇಜಸ್ ಅಲ್ಲಿ. ಇದ್ರ ಜೊತೆಗೆ ಈಗ ಏನೋ ಇದು ಅಭಿಯಾನ ಇದೆ, ಅದ್ರ ಜೊತೆಗೆ ಅದನ್ನು ಸಹ ಪ್ರಚಾರ ಮಾಡಿ ಮೈಸೂರು ನಗರವನ್ನ ಡ್ರಗ್ ಫ್ರೀ ನಗರವನ್ನಾಗಿ ಮಾಡಲು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತೆ ಇನ್ ಸಪೋರ್ಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಮ್ಮ ಮಾನ್ಯ DG ಅಂಡ್ IGF ಅವರ ಆದೇಶ ಪ್ರಕಾರ ನಾವು ಇದನ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಘ ಸಂಸ್ಥೆಗಳು ಕೈಜೋಡಿಸಿವೆ. NDPS ಕಾಯ್ದೆಯಡಿ 166 ಪ್ರಕರಣ ದಾಖಲಾಗಿದ್ದು ಸನ್ಮಿತ್ರ ಕಾರ್ಯಕ್ರಮದಡಿ ಮಾದಕ ದ್ರವ್ಯ ವ್ಯಸನಿಗಳ ಚಟುವಟಿಕೆ ಮೇಲೆ ನಿಗಾ ವಹಿಸಲಾಗುತ್ತಿದೆ ಎಂದು ಹೇಳಿದರು. ದುಶ್ಚಟದಿಂದ ಹೊರತರುವ ಒಂದು ಪ್ರಯತ್ನ ನಡೀತಾ ಇದೆ. ಸುಮಾರು 133 ಅಂತ ವ್ಯಸನಿಗಳನ್ನ ನಾವು ಈಗಾಗಲೇ ಗುರುತಿಸಿ ಅವರನ್ನ ಹಂತ ಹಂತವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಅವರನ್ನ ಮರಳಿ ಈ ಒಂದು ಮುಖ್ಯ ವಾಹಿನಿಗೆ ಒಂದು ತರುವ ಒಂದು ಕೆಲಸ ಸಹಿತ ನಡೀತಾ ಇದೆ.